37ನೇ ಪ್ರಶ್ನೆಯನ್ನ ಗಮನಿಸಿ. ಸಮುದ್ರ ತೀರದ ಮೇಲೆ ನೇರವಾಗಿ ನಿಂತ ಒಂದು ದೀಪಸ್ತಂಭದ AB ಎತ್ತರವು 10√3 ಮೀಟರ್ ಆಗಿದೆ. ದೀಪಸ್ತಂಭದ ಬುಡದಿಂದ 30 ಮೀಟರ್ ದೂರದಲ್ಲಿ ಒಂದು ಗೋಪುರವು ಅಂದ್ರೆ C ಹಾಗೂ 10 ಮೀಟರ್ ದೂರದಲ್ಲಿ F ನಿಂತಿದೆ, ಅಂದ್ರೆ ಒಂದು ಹಡಗು ನಿಂತಿದೆ ಮಕ್ಕಳೇ. ಸೊ ಇಲ್ಲಿ ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಯನ್ನ ನೋಡಿದಾಗ ಉಂಟಾದ ಉನ್ನತ ಕೋನವು 30 ಡಿಗ್ರಿ ಆಗಿದೆ. ಹಾಗಾದರೆ ಗೋಪುರದ ಎತ್ತರವನ್ನ ಮತ್ತು ದೀಪಸ್ತಂಭದ ತುದಿಯಿಂದ ಗೋಪುರದ ತುದಿಗಿರುವ ದೂರವನ್ನ ಅಂದ್ರೆ AEಯನ್ನ ಕಂಡುಹಿಡಿಬೇಕು. ಹಾಗೂ ದೀಪಸ್ತಂಭದ ತುದಿಯಿಂದ ಹಡಗಿಗೆ ಉಂಟಾಗಿರುವ ಅವನತ ಕೋನವನ್ನ ನಾವು ಕಂಡುಹಿಡಿಬೇಕು ಮಕ್ಕಳೇ. ಸೊ ಇಲ್ಲಿ ಕೊಟ್ಟಿರುವ ದತ್ತಾಂಶವನ್ನ ನೋಡ್ತಾ ಹೋಗಿದ್ರೆ, ಸೊ ದೀಪಸ್ತಂಭದ ಎತ್ತರವನ್ನ ಕೊಟ್ಟಿದ್ದಾರೆ, ಎಷ್ಟು? 10√3 ಮೀಟರ್. ಸೊ ಅದೇ ರೀತಿಯಾಗಿ ದೀಪಸ್ತಂಭದ ಪಾದದಿಂದ ಗೋಪುರದ ಪಾದಕ್ಕಿರುವ ದೂರ, ಸೊ ಏನ್ ಹೇಳಿ PC ಯನ್ನ ಕೊಟ್ಟಿದ್ದಾರೆ, ಎಷ್ಟು? 30 ಮೀಟರ್ ಇದೆ. ಸೊ ಅದೇ ರೀತಿಯಾಗಿ ದೀಪಸ್ತಂಭದ ಪಾದ ಮತ್ತು ಹಡಗಿನ ನಡುವಿನ ದೂರ ಎಷ್ಟಿದೆ? PF 10 ಮೀಟರ್ ಇದೆ ಮಕ್ಕಳೇ. ಸೊ ಅದೇ ರೀತಿಯಾಗಿ ಗೋಪುರದ ಎತ್ತರ CE ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿಯಾಗಿ ದೀಪಸ್ತಂಭ ಮತ್ತು ಗೋಪುರದ ಮೇಲ್ತುದಿಯ ನಡುವಿನ ದೂರ ಯಾವುದು? AE ಅಲ್ವಾ? ಸೊ ಇದನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು. ಅದೇ ರೀತಿಯಾಗಿ ಅವನತ ಕೋನ ಥೀಟಾವನ್ನು ಕೂಡ ನಾವು ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಾವು ಮೊದಲನೇದಾಗಿ ADE ಅನ್ನ ತಗೊಳ್ಳೋಣ. ಓಕೆ, ಸೊ ತ್ರಿಭುಜ ADE ಅಲ್ಲಿ ಸೊ ಇಲ್ಲಿ ಟ್ಯಾನ್ ಫಂಕ್ಷನ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಟ್ಯಾನ್ ಏನ್ ಹೇಳಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಇಲ್ಲಿ ಕೋನ ಏನ್ ಹೇಳಿ? 30 ಡಿಗ್ರಿ ಆಗಿರೋದ್ರಿಂದ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ? DE ಡಿವೈಡೆಡ್ ಬೈ ಏನಾಯ್ತು? AD ಆಯ್ತು. ಸೊ ಇಲ್ಲಿ AD ಈಕ್ವಲ್ ಟು ಏನ್ ಹೇಳಿ? BC ಗೆ ಸಮನಾಗ್ತಾ ಇದೆ. ಸೊ ಇಲ್ಲಿ BC ಎಷ್ಟಿದೆ? 30 ಮೀಟರ್ ಆಗಿರೋದ್ರಿಂದ AD ಕೂಡ ಎಷ್ಟಿರುತ್ತೆ ಮಕ್ಕಳೇ? 30 ಮೀಟರ್ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ಯಾನ್ 30 ಡಿಗ್ರಿ ಏನ್ ಹೇಳಿ? 1/√3 ಇಸ್ ಈಕ್ವಲ್ ಟು DE ಡಿವೈಡೆಡ್ ಬೈ 30. ಸೊ ಇಲ್ಲಿ DE ಇಸ್ ಈಕ್ವಲ್ ಟು ಏನಾಗುತ್ತೆ? 30 ಡಿವೈಡೆಡ್ ಬೈ √3 ಆಯ್ತು. ಸೊ ಈಗ ನಾವಿಲ್ಲಿ ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸಿ, ಸೊ ಏನಾಗುತ್ತೆ? ಇದು 30√3 ಡಿವೈಡೆಡ್ ಬೈ √3 ಇಂಟು √3. ಸೊ ಇದೇನಾಗುತ್ತೆ ಹೇಳಿ? 30√3 ಡಿವೈಡೆಡ್ ಬೈ ವರ್ಗಮೂಲ 3 ಗುಣಿಸು ವರ್ಗಮೂಲ 3 ಅಂದ್ರೆ 3. ಸೊ 3 ಬಂದ್ಲೆ 3 ಹತ್ಲೆ. ಸೊ ಇದೇನಾಯ್ತು? 10√3 ಮೀಟರ್ ಆಯ್ತು ಮಕ್ಕಳೇ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ DE ಸಿಕ್ಕಿದೆ. ಓಕೆ, ಏನ್ ಹೇಳಿ? 10√3 ಮೀಟರ್. ಸೊ ಇಲ್ಲಿ ಗೋಪುರದ ಎತ್ತರವನ್ನ ಕಂಡುಹಿಡಿಬಹುದು. ಸೊ ಗೋಪುರದ ಎತ್ತರ ಏನ್ ಹೇಳಿ? CE ಅಲ್ವಾ? ಸೊ CE ಇಸ್ ಈಕ್ವಲ್ ಟು ಏನ್ ಹೇಳಿ? CD ಪ್ಲಸ್ DE ಆಯ್ತು. ಸೊ ಇಲ್ಲಿ ಈಗಾಗಲೇ ನಾವು DE ಅನ್ನ ಕಂಡುಹಿಡಿದಿದ್ದೇವೆ, ಎಷ್ಟು? 10√3 ಮೀಟರ್. ಸೊ ಇಲ್ಲಿ DC ಈಕ್ವಲ್ ಟು ಏನ್ ಹೇಳಿ? AB ಗೆ ಸಮ. ಸೊ ಹಾಗಾಗಿ ಇಲ್ಲಿ AB ಎಷ್ಟಿದೆ? 10√3 ಮೀಟರ್ ಇದೆ. ಸೊ ಹಾಗಾಗಿ ಈಕ್ವಲ್ ಟು CD ಕೂಡ ಏನಾಗುತ್ತೆ ಹೇಳಿ? 10√3 ಮೀಟರ್ ಆಗತ್ತೆ. ಸೊ 10√3 ಪ್ಲಸ್ 10√3 ಏನಾಯ್ತು ಹೇಳಿ? 20√3 ಮೀಟರ್ ಆಯ್ತು. ಸೊ ಹಾಗಾದ್ರೆ ಇದೇನಾಯ್ತು ಹೇಳಿ? ಗೋಪುರದ ಎತ್ತರ ಆಯ್ತು ಮಕ್ಕಳೇ. ಓಕೆ, ಸೊ ಈಗ ನಾವು ದೀಪಸ್ತಂಭ ಮತ್ತು ಗೋಪುರದ ಮೇಲ್ತುದಿಯ ನಡುವಿನ ದೂರವನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಗೋಪುರದ ಎತ್ತರ CE. ಸೊ C ಎಷ್ಟು ಬಂತು? CD 10√3 ಪ್ಲಸ್ DE ಎಷ್ಟು ಬಂದಿದೆ? 10√3. ಸೊ 20√3 ಮೀಟರ್ ಆಯ್ತು. ಏನು ಹೇಳಿ? CEಯ ಎತ್ತರ. ಸೊ ಈಗ ದೀಪಸ್ತಂಭ, ಸೊ ದೀಪಸ್ತಂಭ ಮತ್ತು ಗೋಪುರದ ನಡುವಿನ ದೂರ ಅಲ್ವಾ?
ತ್ರಿಭುಜ ADE ಅಲ್ಲಿ, ಸೊ ತ್ರಿಭುಜ ADE ಅಲ್ಲಿ, ಸೊ ಇಲ್ಲಿ ನಾವಿಲ್ಲಿ AE ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಮ್ಗೆ ಇಲ್ಲಿ AD ಅಳತೆ ಕೂಡ ಗೊತ್ತಿದೆ, DE ಅಳತೆ ಕೂಡ ಗೊತ್ತಿದೆ. ಸೊ ಇಲ್ಲಿ ನೀವು ಸೈನ್ ಆದ್ರೂ ಯೂಸ್ ಮಾಡಬಹುದು ಮಕ್ಕಳೇ, ಕಾಸ್ ಅನ್ನಾದ್ರೂ ಬಳಸಬಹುದು. ಸೊ ಇಲ್ಲಿ ನಾನು ಕಾಸ್ 30 ಡಿಗ್ರಿ ಈಸ್ ಈಕ್ವಲ್ ಟು ಏನ್ ಹೇಳಿ, ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಇಲ್ಲಿ ಪಾರ್ಶ್ವಬಾಹು ಯಾವ್ದಾಗುತ್ತೆ ಹೇಳಿ, AD ಡಿವೈಡೆಡ್ ಬೈ AE ಆಗುತ್ತೆ. ಓಕೆ, ಸೊ ಕಾಸ್ 30 ಡಿಗ್ರಿ ಏನ್ ಹೇಳಿ, √3 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು AD ಎಷ್ಟು ಹೇಳಿ, 30 ಮೀಟರ್ ಡಿವೈಡೆಡ್ ಬೈ AE ಆಯ್ತು. ಸೊ ಇಲ್ಲಿ AE ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 60 ಡಿವೈಡೆಡ್ ಬೈ ವರ್ಗಮೂಲ 3. ಓಕೆ, ಸೊ AE ಈಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ ವರ್ಗಮೂಲ 3. ಸೊ ಇಲ್ಲಿ ನಾವು ಅಂಶ ಮತ್ತು ಛೇದಕ್ಕೆ ವರ್ಗಮೂಲ 3ರಿಂದ ಗುಣಿಸಿದಾಗ ಸೊ ಇದೇನಾಗುತ್ತೆ 60√3 ಡಿವೈಡೆಡ್ ಬೈ 3. ಸೊ 3 ಬಂದ್ಲೆ 3, 3 20 60. ಸೊ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, AE ಈಸ್ ಈಕ್ವಲ್ ಟು 20√3 ಮೀಟರ್ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ದೀಪಸ್ತಂಭ ಮತ್ತು ಗೋಪುರದ ಮೇಲ್ತುದಿಯ ನಡುವಿನ ದೂರ ಎಷ್ಟು ಬಂದಿದೆ ಮಕ್ಕಳೇ, 20√3 ಮೀಟರ್ ಆಗಿದೆ. ಸೊ ಈಗ ನಾವು ಥೀಟಾವನ್ನ ಫೈಂಡ್ ಔಟ್ ಮಾಡಬೇಕು, ಅವನತ ಕೋನವನ್ನ ಫೈಂಡ್ ಔಟ್ ಮಾಡೋಣ ಮಕ್ಕಳೇ. ಸೊ ಅವನತ ಕೋನ DAF, ಕೋನ DAF ಈಸ್ ಈಕ್ವಲ್ ಟು ಏನ್ ಹೇಳಿ, ಕೋನ AFB ಗೆ ಸಮನಾಗ್ತಾ ಇರತ್ತೆ. ಓಕೆ, ಸೊ ಪರ್ಯಾಯ ಕೋನ, ಸೊ AFB ಕೋನಕ್ಕೆ ಸಮ. ಸೊ ಇದು ಎಷ್ಟಿರತ್ತೋ AFB ಕೋನ ಕೂಡ ಅಷ್ಟೇ ಇರತ್ತೆ ಮಕ್ಕಳೇ. ಸೊ ಈಗ ನಾವು ತ್ರಿಭುಜ ABF ನಲ್ಲಿ tan ಥೀಟಾ ಈಸ್ ಈಕ್ವಲ್ ಟು ಏನ್ ಹೇಳಿ, ಅಭಿಮುಖ ಬಾಹು AB ಡಿವೈಡೆಡ್ ಬೈ ಪಾರ್ಶ್ವ ಬಾಹು PF. ಸೊ ಇಲ್ಲಿ tan ಥೀಟಾ ಈಸ್ ಈಕ್ವಲ್ ಟು AB ಎಷ್ಟಿದೆ ಮಕ್ಕಳೇ, 10√3 ಡಿವೈಡೆಡ್ ಬೈ 10. ಸೊ ಇಲ್ಲಿ 10 ಕ್ಯಾನ್ಸಲ್ ಆಗುತ್ತೆ. tan ಥೀಟಾ ಈಸ್ ಈಕ್ವಲ್ ಟು √3. ಸೊ ಇಲ್ಲಿ tan ಥೀಟಾ ಈಸ್ ಈಕ್ವಲ್ ಟು, ಥೀಟಾದ ಯಾವ ಒಂದು ಆಂಗಲ್ ಗೆ √3 ಬರುತ್ತೆ ಮಕ್ಕಳೇ, ಸೊ tan 60 ಡಿಗ್ರಿ. ಹಾಗಾದ್ರೆ ಇಲ್ಲಿ ಥೀಟಾ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 60 ಡಿಗ್ರಿ ಆಗತ್ತೆ. ಓಕೆ, ಥ್ಯಾಂಕ್ ಯು.